ತೆಳಗ ಬಂದ ಮಾತೇನಂತಾನು ದೇವ ನಿನ್ನ ನಂಬಿದ್ದಾನೆ ಶಂಕರ ನಿನ್ನ ನಂಬಿದ್ದಾನೆ ಈ ಸಮಯ ಈ ರೀತಿ ನಡೆಸ್ಯಾನ್ರಿ ಹುಡುಗ. ಯಾಕಂದ್ರೆ ಮಾಸ್ತರ್ ಹೆಂಗೈತಿ ವ್ಯವಹಾರ ಹಾ ನಿಮ್ಮ ಗಣಪತಿದ ಮುಚ್ಚಿಟ್ಟು ಕೆಲಸ ಮಾಡತ್ತದ ಇಲ್ಲಿ ಮಾಡಾಕತ್ತೇನ್ರಿ ಹುಡುಗ. ಹಂಗ ನಡೆಯಂಗಿಲ್ಲ ವ್ಯವಹಾರ ನಡೆಯಂಗಿಲ್ರಿ. ಶಂಕರ ಹಾ ಏನಂತ ಹೇಳ್ತಾನು ಶಂಕರ ಶಂಕರ ನಿನ್ನ ನಂಬಿದವರಿಗೆ ಹಾ ಎಂದು ಏನು ಇಲ್ಲ ಹೇಳ್ತಾನ ಹೇಳೇನ್ರಿ ಮಾಸ್ತರ. ಅದಕ್ಕೆ ಮಾಸ್ತರ್ ಯಾಕ ಪದ್ಮ ಪುರಾಣ ಭಾಗ ಬಂದ್ರೊಳಗ ಹೆಂಗ್ರಿ ಮಾಸ್ತರ ಪಾರ್ವತಿ ಮತ್ತು ಇವರು ಪರಮೇಶ್ವರ ಕೈಲಾಸ ಪಗಡಿ ಆಡ್ತಿದ್ರು. ಹೌದಾ ಪಾರ್ವತಿ ಮತ್ತು ಪರಮಾತ್ಮ ಕೂಡಿ ಕೈಲಾಸ ಒಳಗ ಪಗಡಿ ಆಟ ಆಡ್ತಿರಿ. ಪಗಡಿ ಆಟ ಅಂದಾಗ ಏನಾಗಿತ್ತು ಅಂತಂದ್ರೆ ಹೌದಲ್ಲ ಪಗಡಿ ಆಟ ಆಡುವತ್ನಾಗ ಏನಾಗಿತ್ತು ಮಾಸ್ತರ ಇವ್ರ ಅಪ್ಪ ಪಾರ್ವತಿಗೆಲ್ಲ ಸೋತ್ ಬಿಟ್ಟಿದ್ದ. ಹೌದಲ್ಲ ಇವ್ರಪ್ಪ ಪಾರ್ವತಿ ಇವ್ರಪ್ಪ ಪರಮಾತ್ಮ ಇದ್ದಾವ ಪಾರ್ವತಿಗೆಲ್ಲ ಸೋತಿದ್ದು ಮಾಸ್ತರ. ಸೋತು ಸುಣ್ಣಾಗಿ ಕೂತಿದ್ದ. ಸೋತು ಸುಣ್ಣಾಗಿ ಕೂತಿದ್ದ ಮಾಸ್ತರ. ಜೋಡ್ನಗಳೆಲ್ಲ ಸೋತು ಕೂತಿದ್ದ. ಹೌದಲ್ಲ ತಮ್ಮ ಜೋಡ್ನಾಗಳೆಲ್ಲ ಸೋತು ಬಿಟ್ಟಿದ್ದ. ಆ ಟೈಮ್ದಾಗ ಇವ್ರ ಪರಮಾತ್ಮ ಅಹಂಕಾರ ಬತ್ತ. ಜೋಡ್ನಾಗಳು ಅಂದ್ರೆ ಯಾವ್ಯಾವ್ರಿ ಮಾಸ್ತರ? ಕಿರೀಟ ಕಿರೀಟ ಸೋತಿದ್ದ. ತ್ರಿಶೂಲ ಕಮಂಡಲ ಹಾ ತನ್ನ ಅವಯವಗಳ ವಸ್ತುಗಳೇನದೆಲ್ಲ ಸೋತಿದ್ದವರೇ. ಸೋತಿದ್ದ ಯಾಕೆ ಸೋತಿದ್ದು ಮಾಸ್ತರ? ಸೋತ ಕಾಲಕ್ಕೆ ಏನಾತು ಏನಾಯ್ತು ಮಾಸ್ತರ? ಆ ಟೈಮ್ದಾಗ ಅಪ್ಪ ಅಹಂಕಾರ ಬತ್ರಿ. ಇವ್ರ ಅಪ್ಪ ಅಹಂಕಾರ ಬರ್ತೈತಿ ಮಾಸ್ತರ. ಪಾರ್ವತಿ ದೇವಿ ಇನ್ನೊಂದು ಆಟ ಆಡುನು ಅಂತ ಹೇಳ್ತಾನೆ. ಹೌದಲ್ಲ ಏ ಪಾರ್ವತಾದೇವಿ ಇನ್ನೊಂದು ಆಟ ಆಡುನು ಅಂತ ಹೇಳ್ತಾನ್ರಿ. ಇನ್ನೊಂದು ಆಟ ಆಡ್ಬೇಕಾದ್ರೆ ಏನ್ ಹಿಡಿತಿ ಚಿತ್ತ ನನ್ನ ತಾಯಿ ಕೇಳ್ತಾಳ. ಹೌದಲ್ಲ ಇನ್ನೊಂದು ಆಟ ಆಡ್ಬೇಕಾದ್ರ ಪಾರ್ವತಾದೇವಿ ಇದಕ್ಕೆ ಇವ್ರ ಪರಮಾತ್ಮನ ಏನ್ ಕೇಳ್ತಾಳಪ್ಪ ಅಂದ್ರ ಇನ್ನು ಆಡ್ಬೇಕಾದ್ರೆ ಏನ್ ಇಡವಲ್ಲಿ ಚಿತ್ತ ಇನ್ನ ಆಡ್ಬೇಕಾದ್ರ ಪರಮಾತ್ಮ ಏನು ಚಿತ್ತ ಹಿಡ್ತಿ ಅಂತ ಕೇಳ್ತಾನ್ರಿ. ಕೇಳತ್ತೇನ್ ಅಂತದ ಇವ್ ಜೋಡ್ನಾಗ ಇದ್ರನ ಇಡವರ್ಲೆ ಮಾಸ್ತರ. ಜೋಡ್ನ ಇಲ್ಲಾಗೈತಿರ್ಲಿ ಆಗ ಹೇಳ್ತಾನೆ ಇವ್ರಪ್ಪ ಮೂರು ಬಿಟ್ಟು ನಾಚಿಕೆ ಬಿಟ್ಟು ಹೇಳ್ತಾನೆ. ಹೌದಲ್ಲ ಮೂರು ಬಿಟ್ಟು ಏನು ಮೂರು ಅಂದ್ರ ಯಾವ್ಯಾವ್ರಿ? ನಾಚಿಕೆ ಮಾನ ಮರ್ಯಾದೆ ಅವರು. ಹೌದಲ್ಲ ಮಾಸ್ತರ ಇದನ್ನೆಲ್ಲ ಬಿಟ್ಟು ಪರಮಾತ್ಮ ಇದ್ದಾವ ಪಾರ್ವತಿ ಹೇಳ್ತಾನು. ಪರಮಾತ್ಮ ಇದ್ದಾವ ಪಾರ್ವತಿ ಹೇಳ್ತಾನ ಏ ಪಾರ್ವತಾದೇವಿ ಏ ಪಾರ್ವತಾದೇವಿ ಇನ್ನು ಮುಕ್ಕಳಿ ಹುಲಿ ಚರ್ಮ ಒಂದ್ ಐತಿ. ಒಂದು ಹುಲಿ ಚರ್ಮ ಸುತ್ತಕೊಂಡು ಕೂತಾನೆ ಪಾರ್ವತಾದೇವಿ. ಅದನ್ನ ಹಿಡ್ತನು ಆಡ್ತಾನ ಅಂತ ಹೇಳ್ತಾನ. ಹೌದಲ್ಲ ತನ್ನ ಮರ್ಯಾದೆಯನ್ನ ಬಿಟ್ಟು ಹೇಳ್ತಾನ ಮಾಸ್ತರ. ಆದ್ರಾಗ ಆದ್ರೂ ಏನ್ ಮಾಡ್ತಾಳ ನನ್ನ ತಾಯಿ ಆಟ ಚಾಲು ಮಾಡ್ತಾರ. ಹೌದಲ್ಲ ಆಟ ಚಾಲು ಮಾಡ್ತಾನ್ರಿ ಆಡಾಕ ಚಾಲು ಮಾಡ್ತಾನ್ರಿ. ಅದ್ರಾಗ ಸೋಲ್ತಾನ್ರಿ. ಅದ್ರಾಗ ಸೋಲ್ತಾನ ಮಾಸ್ತರ. ಅದ್ರಾಗ ಸೋತ ತಕ್ಷಣ ಹೆಣ್ಣಿನ ಕಳ್ಳ ಹೌದಲ್ಲ ಹೆಣ್ಣಿನ ಕಳ್ಳ ಏನ್ ಮಾಡ್ತೈತಿ ಮಾಸ್ತರ? ಏ ದೌಳವಣ ಏ ದೌಳವಣ ನೀ ನನ್ನ ಗಂಡ ನೀ ನನ್ನ ಗಂಡದಿ. ನಾ ಯಾರ ಮುಂದೆ ಹೇಳುದಿಲ್ಲ. ನೀ ಸೋತಿದ್ದ ನಾ ಯಾರ ಮುಂದೆ ಹೇಳುದಿಲ್ಲ. ಮತ್ತೆ ನೀ ಸೋತ್ರ ಏನ ನಾ ಸೋತ್ರ ಎರಡು ಅಟ್ಟ ಐತಿ. ಹೌದೌದ್ರಿ ಮಾಸ್ತರ. ಅದಕ್ಕೆ ಯಾಕೆ ಮನಸ್ಸು ಹಚ್ಕೊಂಡದಿ? ಅದಕ್ಕೆ ಯಾಕೆ ಮನಸ್ಸು ಹಚ್ಕೋತಿ? ಏ ಅಂದು ಹೌದೌದ್ರಲ್ಲ ಮಾಸ್ತರ. ಏ ಹಂಗಂಗ ತಂದು ಆ ಟೈಮ್ದಾಗ ಏನ್ ಮಾಡ್ತಾಳ ನನ್ನ ತಾಯಿ? ಏನ್ ಮಾಡ್ತಾರ ಮಾಸ್ತರ? ಹುಲಿ ಚರ್ಮ ಕೊಡುವಂಗ ಕೊಟ್ಟ ಇವ್ರ ಪರಮಾತ್ಮ ಹುಲಿ ಚರ್ಮ ನನ್ನ ತಾಯಿ ಕೊಡುವಂಗ ಕೊಟ್ಟ ಏನ್ ಎತ್ತಾಳ್ರಿ? ಬೋಳೆ ಶಂಕರ ಮಾಸ್ತರ್ ಇಲ್ಲೈತಿ ವ್ಯವಹಾರ. ಹೌದಲ್ಲ ಭೋಳಾ ಶಂಕರ ಭೋಳಾ ಶಂಕರ ಭೋಳಾ ಶಂಕರ ಹೆಸರು ಇಟ್ಟಾರ್ರಿ. ಶಂಕರ ಆಗ್ಬೇಕಾದ್ರೆ ಆ ಟೈಮ್ದೊಳಗ ನಿಮ್ಮಪ್ಪ ಆ ಟೈಮ್ದಾಗ ಇವ್ರ ಅಪ್ಪ ಇದ್ದಾವ ಗಂಗಾನ ಮೇಲೆ ಮನಸ್ಸು ಮಾಡಿದ್ದ. ಹೌದಲ್ಲ ಇವ್ರ ಅಪ್ಪ ಇದ್ದಾವ ಗಂಗಾದೇವಿ ಮೇಲೆ ಮನಸ್ಸು ಮಾಡಿದ್ರಿ. ಒಂದು ಹೆಣ್ಮಗಳ ಮೇಲೆ ಮನಸ್ಸು ಮಾಡಿದ್ರಿ. ಕಾಡಿನ ನನ್ನ ತಾಯಿ ಪಾರ್ವತಿ ದೇವಿ ಇದ್ದಳು. ಹೌದೌದ್ರಿ ಮಾಸ್ತರ. ಗುರುತಾಗಿತ್ತ ಏನಂತ ಗುರುತಾಗಿತ್ತು? ಇವ್ ನನ್ನ ಮೇಲೆ ಅನ್ಯಾಯ ಮಾಡಾಕತ್ತಾನ ಗುರುತಾಗಾನ. ಹೌದಲ್ಲ ಅದ ಟೈಮ್ದೊಳಗೆ ಇವ್ನು ಹಿಡಿದು ನುಂಗ್ಯಾಳ. ಹೌದಲ್ಲ ನನ್ನ ತಾಯಿ ಪಾರ್ವತ ದೇವಿ ಇದ್ದಕ್ಕೆ ಇವ್ರು ಪರಮಾತ್ಮನ ನುಂಗ್ಯಾಳ ಮಾಸ್ತರ. ಎರಡು ಕಾಲಿನ ಹೊರಗೆ ಬಡದಾಡತ್ತ ಹೊರಗೆ. ಹೌದಲ್ಲ ಹೊರಗ ಇವ್ರ ಅಪ್ಪನ ಕಾಲಿ ಎರಡು ಬಡದಾಡಕತ್ತೇವ ಮಾಸ್ತರ. ಒಳಗ ಸಿಕ್ಕಾನ ಪಾರ್ವತಿ ಬಾಯಾಗ. ಅರ್ಧ ಒಳಗ ಸಿಕ್ಕಾನು ಅರ್ಧ ಹೊರಗ ನನ್ನ ಮಾಸ್ತರ. ಅಲ್ಲಿ ಬಂದು ಯಾರು ಬಿಡಿಸ್ಕೊಂಡು ಹೋಗ್ಯಾರ ಒಂದ ಬಂದು ಹೇಳ ಮಾಸ್ತರ. ಇವ್ರು ಹೇಳ್ತಾರಲ್ರಿ ಸರ್ವಾಡ ಸೇಕು ಮಾಸ್ತರ. ಹೇಳ ಪುರಾಣ ಪ್ರಕಾರ ನೋಡಿ ಒಳ್ಳೆ ಕಲಾವಂತರದಾರ್ರಿ ಅವರು. ಕಚ್ಚಿ ಪಿಚ್ಚಿ ಮಾಡಬೇಡ. ಇದು ಎಲ್ಲ ಮತ್ತೊಂದು ಹೇಳ್ಯಾರ ಮಾಸ್ತರ. ಏನಂತಾನ್ರಿ? ವಿಷಯ ಒಂದು ಬಹಳ ಮನಸ್ಸಿಗೆ ನಟ್ಟೈತ್ರಿ ಇದ. ಹೇರ್ಲ ಕುಂಕುಮ ಎಲ್ಲಿ ಹೆಚ್ಚಿನತ್ತ ಹೇಳ್ಯಾನ್ರಲ್ಲ. ಹಚ್ಚಬೇಕಾದ್ರ ಒಂದು ಕಾರಣ ಐತಿ ಮಾಸ್ತರ. ಇವರು ಪರಮಾತ್ಮ ಇದ್ದಾವ. ಇವರು ಪರಮಾತ್ಮ ಇದ್ದಾವ ಏನ್ ಮಾಡ್ಯಾನ್ರಿ? ನಮ್ಮ ಪಾರ್ವತಿನ ಮದುವೆ ಆಗೋ ಟೈಮ್ದಾಗ ಮೈ ಮೇಲೆ ಆಭರಣಗಳು ಇಟ್ಟಾನ ಮಾಸ್ತರ. ಯಾವ್ಯಾವ ಆಭರಣ ಇಟ್ಟಾನತ್ತೀರಿ? ಯಾವ್ಯಾವ ಆಭರಣಗಳು ಇಟ್ಟಾನಪ್ಪ ಅಂದ್ರ ಹಣಿ ಮೇಲೆ ಕುಂಕುಮ ಇಟ್ಟಾನ, ಕೈಯಾಗ ಹಸರು ಬಳಿ ಇಟ್ಟಾನ, ಮೂಗಿನ್ಯಾಗ ಮೂಗುತಿ ಇಟ್ಟಾನ, ಕಾಲ ಕಾಲುಂಗ್ರ ಇಟ್ಟಾನ, ಕಳ್ಳಾಗ ಮಾಂಗಲ್ಯ ಕಟ್ಟ್ಯಾನ. ಇವ್ ಯಾರು ಜೋಡ್ನ ಅಂತ ಹೇಳ್ತಾನ್ರಿ. ಅವನು ಹೇಳಕತ್ತಾನು. ಇವನು ಅಂತ ಹೇಳ್ಯಾನ್ರಿ. ಗಂಡಾಗೇನೆ ಹೇಳ್ತಾನ್ರಿ. ಪುರಾಣ ಲೇಖಿದ್ರ ತಗೊಂಬತ್ತಮ್ಮ. ನಿನ್ನ ಪುರಾಣ ಲೇಖಿ ತಗೊಂಬತ್ತಮ್ಮ. ಜೋಡ್ನ ಅಂತಂದ್ರ ಹೌದಲ್ಲ. ಇದು ವಿಷಯ ಯಾರ್ದು ಬಂದತಿಪ್ಪ ಅಂದ್ರ ಪಾರ್ವತಿದು ಮತ್ತು ಪರಮಾತ್ಮನ ವಿಷಯ ನಡೆದತಿ ಮಾಸ್ತರ. ಹೌದ್ರಿ. ಅದ ಟೈಮ್ದಾಗ ನನ್ನ ತಾಯಿ ಪಾರ್ವತ ದೇವಿ ಇದ್ದಕ್ಕೆ ಇವ್ರು ಪರಮಾತ್ಮಗ ಒಂದು ವಸ್ತು ಕೊಟ್ಟಾಳ ಮಾಸ್ತರ. ಮದುವೆ ಆಗೋ ಟೈಮ್ದಾಗ್ರಿ ಒಂದು ಗುರುತಾ ಕೊಟ್ಟಾಳು, ಒಂದು ಜೋಡ್ನ ಕೊಟ್ಟಾಳು, ಒಂದು ಸೋಮಾನ ಕೊಟ್ಟಾಳ ಮಾಸ್ತರ. ಹೌದ್ರಲ್ಲ. ಅದ್ ಏನಂತ ಯಾರನ್ನ ಕೇಳ್ಬೇಕಾಗೈತಿ? ಕಡ್ಡಿ ಬಿಡ ಕೇಳ್ಬೇಕಾಗೈತಿ. ಇವ್ ಏನ ಕಡ್ಡಿ ಬಿಡಿತಂದ್ರಲ್ಲ ಮಸೀಬಿನೊಳಗ ಮೈಬು ಕಾಕ ಬಾಬು ಕಾಕ ಬಂದನ್ರಿ. ಅವ ಬಾಳ ಶಾನೆ ಅದನ್ರಿ. ಅವ ಬಾಳ ಶಾನೆ ಅದನ್ರಿ. ಒಳ್ಳೆ ಕಲಾವಂತದನ ಮಾಸ್ತರ. ಹೌದ್ರಲ್ಲ. ಆಕೆ ಏನ್ ಅತ್ತಾಡ್ರಿ? ಆಕೆ
ಗುರು ಹಿರಿಯರಂತರ ಒಳ್ಳೆಯ ಕಲಾವಂತರು ಶ್ರೀ ಬ್ರಹ್ಮ ಸೇವಾ ಸಂಘ ಕಮಿಟಿ ಹಿರಿಯರದಂತವರು ಸಾಕಿನ ಯಾವ ನಮ್ಮ ಬೊಂಬರವಾಡ ಗ್ರಾಮದವರು ಅವರು ಕೂಡ ಒಳ್ಳೆ ಕಲಾವಂತರು ಕಲದಲ್ಲಿ ಬಲ್ಲಂತವರು ನಮ್ಮ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಕಲೆ ಬಾಳಿ ಬೆಳಗ್ಲಿ ಆ ತಾಯಿ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಇಲ್ಲಿ ವಾಸ ಮಾಡಿದಂತ ಯಾವ ಅಜ್ಜನ ಆಶೀರ್ವಾದ ಅವರು ಮಣಿತನದಾಗ ಸರು ಸಂಪತ್ತು ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಇದು 21 ರೂಪಾಯಿ ಇಲ್ಲ 21 ಲಕ್ಷ ಸ್ವೀಕಾರ ಮಾಡೋ ಅದಕ್ಕ ಹೆಂಗಾಗೈತಿ ಮಾಡ್ತಾರ ಅಕಸ್ಮಾತ್ ಇವ್ರ ಪರಮಾತ್ಮ ತೀರ್ಕೊಂಡ್ರ ಇವ್ರ ಅಪ್ಪ ತೀರ್ಕೊಂಡಂದ್ರ ಯಾರು ತೀರ್ಕೋತಾರ ಇವ್ರ ಪರಮಾತ್ಮ ಪಾರ್ವತಿ ಗಂಡ ತೀರ್ಕೊಂಡಂದ್ರ ಈ ಪಾರ್ವತಿ ಗಂಡ ಪರಮಾತ್ಮ ತೀರ್ಕೊಂಡ್ರ ಏನ್ ಮಾಡ್ತಾರ್ರಿ ಏನತ್ತಾರ್ರಿ ಮಾಸ್ತಾರ ಅಳಕಸಕ್ಕಿ ಕುಂಕುಮ ಆತಾರ್ರಿ ಒಡಿಯಕ್ಕಿ ಬಳಿ ಅಂತ ಹೇಳ್ತಾರ ತೆಗಿಯಕ್ಕಿ ಮಂಗಳಸೂತ್ರ ಅಂತ ಹೇಳ್ತಾರ ತೆಗಿಯಕ್ಕಿ ಕಾಲುಂಗ್ರ ಅಂತ ಹೇಳ್ತಾರ ತೆಗಿಯಕ್ಕಿ ಮೂಗುತಿ ಅಂತಾರ ಮಾಸ್ತಾರ ಅಕಸ್ಮಾತ್ ಇವ್ರ ಅಪ್ಪನಕ್ಕಿಂತ ಮೊದಲ ನನ್ನ ತಾಯಿ ಪಾರ್ವತಾ ದೇವಿ ತೀರ್ಕೊಂಡ್ರ ಅಂದ್ರ ಇವ್ರು 3 ಮಂದಿ ಏನು ತೆಗಿತಾರ ಅಂತ ಕೇಳಬೇಕಾಗೈತಿ ಮಾಸ್ತಾರ ಸುದ್ದಲೆ ಯಾವ ಕೇಳಿರ್ತೀವಿ ಸುದ್ದಲೆ ಬರ್ಬೇಕಿಲ್ಲಿ ಹೌದಲ್ಲ ಮಾಸ್ತಾರ ಇವ್ರ ಪರಮಾತ್ಮ ಸತ್ತ ಬಳಕ ಎಲ್ಲ ಜೋಡ್ನ ಅವ್ವನ ತೆಗಿತಾರೋ ಅವ್ವನ ತೀರ್ಕೊಂಡ್ ಅಂದ್ರೆ ಇವ್ರು 3 ಮಂದಿ ಏನು ತೆಗಿತಾರ ಅಂತ ಕೇಳ್ಬೇಕಾಗೈತಿ ನೋಡೋಣ ಹೆಂಗ ಬರ್ತಾರ ಕ್ಯಾಲಿ ರೂಪದಾಗ ಹೇಳ್ಯಾರು ಬರ್ಲಿ जय भवानी जय शंकरी जगवे ताई चाकरी जगवे ताई चाकरी जगवे नन्न माया जगवे नन्न छाया जगदोल जनसीदवन ನೀಗುವುದಿಲ್ಲೋ ಸಾಬರೆ जय भवानी जय शंकरी जगवे ताई चाकरी जय शंकरी जगवे ताई चाकरी सगुण प्रकृति ಹೊತ್ತು ನಿರ್ಗುಣ ಗಜೇಲ ಸಗುಣ ಕೂಡದೆ ವೇದ ಪುರಾಣ ಸತಿಲ್ಲ ಗುಣಕ ಗುಣಾಕಾರ ಕುಣಿಸಲಾರದೆ ಕಥೆಯಲ್ಲ ಗುಣಗಳ ಗಣನೆ ಮಾಡಿ ಎಳೆಯದೆ ಮತಿಯಿಲ್ಲ ಜಗವೇ ನನ್ನ ಮಾಯ ಜಗವೇ ನನ್ನ ಛಾಯ ಜಗದೋಳು ಜನಸಿದವನು ನೀಗುವುದಿಲ್ಲೋ ಸಾಬರೆ ಜೈ ಭವಾನಿ ಜೈ ಶಂಕರಿ ಶಂಕರಿ ಜಗವೇ ತಾಯಿ ಚಾಕರಿ ಜೈ ಶಂಕರಿ ಜಗವೇ ತಾಯಿ ಚಾಕರಿ ಬಂದೆ ಗೋಪಾಲ ಬುಟ್ಟಿ ತಲೆ ಮ್ಯಾಲ ದರಗಿರಿ ಬುಟ್ಟಾಗ ಹಾಕಿ ಒತ್ತಣಿ ಜಗವೆಲ್ಲ ಪರಿವೆ ಬಂದೆ ಗೋಪಾಲ ಬುಟ್ಟಿ ತಲೆ ಮ್ಯಾಲ ದರಗಿರಿ ಬುಟ್ಟಾಗ ಹಾಕಿ ಒತ್ತಣಿ ಜಗವೆಲ್ಲ ಹರಿಹರ ಬ್ರಹ್ಮರು ಯಾರು ಅವಾಗ ಹುಟ್ಟಿರಲಿಲ್ಲ ಸೂರ್ಯ ಚಂದ್ರರ ನೌಲಕ ಚಿಕ್ಕಿ ಗುರುತಿಲ್ಲ ಜಗವೇ ನನ್ನ ಮಾಯ ಜಗವೇ ನನ್ನ ಛಾಯ ಜಗದೋಳು ಜನಸಿದವನು ನೀಗುವುದಿಲ್ಲೋ ಸಾಬರಿ ಜೈ ಭವಾನಿ ಜೈ ಶಂಕರಿ ಜಗವೇ ತಾಯಿ ಚಾಕರಿ ಜೈ ಶಂಕರಿ ಜಗವೇ ತಾಯಿ ಚಾಕರಿ ಶಕ್ತಿಯ ಗದ್ದಲ ಶಿವನಿಗೆ ಸಹಿತ ತಿಳಿದಿಲ್ಲ ಒಟ್ಟ ಗುರುತಿಲ್ಲ ಕಟ್ಟಳ ಬೆಟ್ಟಿ ಜ್ಞಾನ ಶಕ್ತಿ ಬಂದು ಆಮ್ಯಾಲ ಶಕ್ತಿಯ ಗದ್ದಲ ಶಿವನಿಗೆ ಸಹಿತ ತಿಳಿದಿಲ್ಲ ಒಟ್ಟ ಗುರುತಿಲ್ಲ ಕಟ್ಟಳ ಬೆಟ್ಟಿ ಜ್ಞಾನ ಶಕ್ತಿ ಬಂದು ಆಮ್ಯಾಲ ಅಂಟಿದ ಕತ್ತಲಿ ಕಳೆದ ಹೋಯಿತು ತಾತ್ಕಾಲ ಗಟ್ಟಿನ ತಿಳುಕೋರ ಶಕ್ತಿನ ಕಾರಣ ಇದಕ್ಕೆಲ್ಲ ಜಗವೇ ನನ್ನ ಮಾಯ ಜಗವೇ ನನ್ನ ಛಾಯ
ತಾಯಿ ಚಾಕರಿ ಜೈ ಶಂಕರಿ ಜಗವೇ ತಾಯಿ ಚಾಕರಿ ಏ ಮಾತೆಯ ಪಾದದ ತೆಳಗೆ ಜನ್ನತ ಸುಳ್ಳಲ್ಲ ಸುಳ್ಳಲ್ಲ ಸಾಕ್ಷಾತ್ ಪುರಾಣ ವಾಕ್ಯ ಜೈಬೋಷ ಇದು ಮೂಲ ಏ ಮಾತೆಯ ಪಾದದ ತೆಳಗೆ ಜನ್ನತ ಸುಳ್ಳಲ್ಲ ಸುಳ್ಳಲ್ಲ ಸಾಕ್ಷಾತ್ ಪುರಾಣ ವಾಕ್ಯ ಜೈಬೋಷ ಇದು ಮೂಲ ಏ ಅರಿತು ಮುಸ್ಲಿಮರ ಬಲಗ ಚಾದ ಕೊಟ್ಟಾರಲ್ಲ ಕೊಟ್ಟಾರಲ್ಲ ಅರಿತು ಎಡಗಡೆ ಅಣವ್ಯಾಡ ಮೂರದಿವ ನೀನ ಅಲ್ಲ ಹುಡುಗ ಬಾಳ ಶಾಣೆ ಐತಿ ಬಾಳ ಸೇನೆ ಪುರಾಣದಾಗ ಬರ್ತೀರ್ಯೋ ಪುರಾಣದಾಗ ಏನ ಪುರಾಣದಾಗ ಬರ್ತೀರ್ಯೋ ಬೈಬಲ್ದಾಗ ಏನ ಬೈಬಲ್ದಾಗ ಬರ್ತೀರ್ಯೋ ಎಲ್ಲ ಓದ್ಕೊಂಡು ಏನ ಪಂಚಕರಣದಾಗ ಬರ್ತೀರ್ಯೋ ಏನ ಅದರಾಗ ಬರ್ತೀರ್ಯೋ ಏನ್ ಇದರಾಗ ಬರ್ತೀರ್ಯೋ ಹುಡುಗ ಯಾಕೋ ಹಂಗ್ಯಾ ಪಂಚೀಕರಣ ಅಂದ್ರೆ ಏನು ಮಾಡ್ತಾರ ಶರೀರ ಅಭ್ಯಾಸ ಐತೆ ಅದ್ರ ಒಳಗೆ ಹೌದಿಲ್ಲ ಮಾಸ್ತರ ಇನ್ನು ಜೀವಾತ್ಮ ಇರಲ್ಲಿ ಇಲ್ಲಿಲ್ಲ ಇವ್ರ ಅಪ್ಪನ ಸಂಬಂಧ ಇಲ್ಲ ಮಾಸ್ತರ ಇನ್ನು ಅದ್ರ ಫೋನ್ ಹಚ್ಚಿ ಕೇಳ್ಕೊ ಯಾರು ಬೇಕಾದ್ರೆ ಮೊಬೈಲ್ ಸರ್ಚ್ ಮಾಡ ಹೌದೌದ್ರಲ್ಲ ಮಾಸ್ತರ ಯೂಟ್ಯೂಬ್ ಓಪನ್ ಮಾಡು ಹಾ ಪಂಚೀಕರಣ ಏನ್ ಹೇಳ್ತತ್ ನೋಡ ಏನ್ ಹೇಳ್ಬೇಕು ಮಾಸ್ತರ ಮೊಬೈಲ್ ಎಲ್ಲ ತಿಳ್ಕೊಂಡ್ರಿ ಅದ್ರ ಸತ್ಯ ಯಾವ್ದು ಸುಳ್ಳು ಯಾವ್ದು ಗೊತ್ತ ಹೌದೌದ್ರಲ್ಲ ಮಾಸ್ತರ ಬರೀ ಸುಳ್ಳ ಮಾರಬಾರ್ದು ಸುಳ್ಳ ಮಾಡಬೇಡ ಮಾಸ್ತರ ಪಂಚೀಕರಣ ಏನತ್ಲ ಹಾ ಅದೇನತ್ತ ನಮ್ ಶರೀರದ ಬದಲ ಇರ್ಲಿ ಮಾಸ್ತರ್ ನೋಡುನು ಹಾ. ಈಗ ಮಾತೆಯ ಪಾದದ ತೆಳಗೆ ಜನ್ನತ್ತ ಸುಳ್ಳಲ್ಲ ತಿಳ್ತಾರು ಅದಕ್ಕೆ ಸಾಕ್ಷಾತ್ ಪುರಾಣ ವಾಕ್ಯ ಜೈಭೋಷ ಇದು ಮೂಲ ತಿಳ್ತಾರ ನೋಡೋಣ ಮರಿತು ಮುಸ್ಲಿಮರ ಬಲಕ ಚಾಜ ಕೊಟ್ಟಾರಲ್ಲ ಮರಿತು ಎಡಗಡೆ ಅಣಬೇಡ ಮುರಿದಿವು ನಿಮ್ಮ ಹಲ್ಲ ತಿಳ್ತಾರ ಮಾಸ್ತರ ನಾವು ಹಿಂದೂ ಧರ್ಮದವ್ರು ಓದೋದ ಪುರಾಣ ಹೌದಲ್ಲ ಹಿಂದೂ ಧರ್ಮದ ಓದು ಏನ್ ಮಾಡ್ತೀವ್ರಿ ಪುರಾಣ ಓದ್ತೇವೆ ಪುರಾಣ ಓದ್ತೀರಿ ಮಾಸ್ತರ ಅದೇ ಇಸ್ಲಾಂ ಧರ್ಮದವ್ರು ಓದೋದ ಪುರಾಣ ಓದ್ತಾರೆ ಇಸ್ಲಾಂ ಧರ್ಮದವ್ರು ಓದುದು ಏನ್ ಮಾಡ್ತಾರಪ್ಪ ಅಂದ್ರ ಪುರಾಣ ಓದ್ತಾರ ಮಾಸ್ತರ ನಾವು ಪುರಾಣ ಪ್ರಕಾರ ದೇವರಿಗೆ ದೇವ್ರ ಅಂತೀವಿ ಹೌದೌದ್ರಲ್ಲ ಮಾಸ್ತರ ಅವ್ರು ಅಲ್ಲ ಅಂತ ಹೌದೌದ್ರಲ್ಲ ಮಾಸ್ತರ ನಾವು ನೀರ್ ಅಂತೀವಿ ಅವ್ರು ಪಾಣಿ ಅಂತ ಹೌದೌದ್ರಿ ನಾವ್ ನೀರ್ ಅಂತ ಹೇಳ್ತೀವ್ರಿ ಅವ್ರ ಪಾಣಿ ಅಂತ ಹೇಳ್ತಾರ್ರಿ ದೋನೋಂಕೋ ಮತಲಬ್ ಏಕ ಹೈ. ಹೌದೌದ್ರಲ್ಲ ಮಾಸ್ತರ ಅದ್ರಾಗ ಮತ್ತೇನಿಲ್ಲ ಹಾ. ಇಲ್ಲಿ ಕವಿ ಕುರಾನಾಗ ಒಂದು ಮಾತು ಹೇಳಕತ್ತಾನ ಏನ್ ಹೇಳಾಕತ್ಯಾರ್ರಿ ಕುರಾನಿಕ್ಕಿ ನೀಚೆ ಮಾಕಿ ಕದಮ ಹೌದಲ್ಲ ಏನು ಕುರಾನ್ಕಿ ನೀಚೆ ಮಾಕಿ ಕದಮ ಐತಿ ಹೇಳ್ತಾರ್ರಿ ಮಾಸ್ತರ ತಾಯಿ ಪಾದದ ತೆಳಗ ಹೌದೌದ್ರಲ್ಲ ಸ್ವರ್ಗ ಐತಿ ಅನ್ನೋ ಮಾತು ಹೇಳ ಹೌದಲ್ಲ ತಾಯಿ ಪಾದದ ತೆಳಗ ಸ್ವರ್ಗ ಐತಿ ಹೇಳ್ತಾರ್ರಿ ಮಾಸ್ತರ ನೋಡ ಇವ್ರ ಅಪ್ಪನ ಪಾದ ತೆಳಗ ಏನೈತಿ ಇವ್ರ ಅಪ್ಪನ ಪಾದ ತೆಳಗ ಯಾವ್ದೈತಿ ಏನೇನೈತಿ ಏನೈತಿ ಮಾಸ್ತರ ಹಾ. ನೋಡುನು ಬಾ ಕಾಕ ಲೆಕ್ಕ ಬಣ್ಣದ ಹೆಸರು ಪಸ್ ಗುರು ಹಿರಿಯರಂದ್ರ ಒಳ್ಳೆ ಕಲಾವಂತರು ಬಿಲಾಲ್ ಸಾಹೇಬ್ ಕಾಕ ಸನದಿ ಸಾಕಿನ ಯಾವ ನನ್ನ ಬಂಬರವಾಡ ಗ್ರಾಮದ ಹಿರಿಯರದಂತವ್ರು ಒಳ್ಳೆ ಕಲಾವಂತರು ಯಾಕಪ್ಪ ಅಂದ್ರ ಹಿರಿಯ ಕಲಾವಿದ್ರಿ ಯಾಕಪ್ಪ ಅಂದ್ರ ಮೊದಲು 20 ವರ್ಷದ ಆಚ ಕಡೆ ಹೆಣ್ತಾನ ಅವ್ರಿಗೆ ನಮಗ ನಮ್ಮ ಅಜ್ಜಾಗ ಅವ್ರಿಗೆ ಬಹಳ ದೋಸ್ತಿ ಇತ್ತು ಯಾಕಪ್ಪ ಅಂದ್ರ ಅಜ್ಜನ ಹೆಸರು ಹೇಳಿ ಬಹಳ ಸಂಬಂಧಿಕರಾಗಿರು ಕೂಡಿ ಸಭಾದಾಗ ತಂದು 21 ರೂಪಾಯಿ ಕಲಾ ಕಾಣಿಕೆ ಕೊಟ್ಟರು ಇದು 21 ರೂಪಾಯಿ ಅಲ್ಲ 20 ತಮ್ಮ ಊರೆಲ್ಲ ಸೂತಾಕಿ ಬರ್ರಿ ರಾತ್ರಿ ಯಾರು ಇರಂಗಿಲ್ಲ ರಾತ್ರಿ ಯಾರು ಇರಂಗಿಲ್ಲ ಬಡಸ್ಕೊಂಡಿರ್ತಾನ ಎಲ್ರಿ ಮತ್ತ ಅವ್ರವ್ರ ಮನೆಗಳದಾಗ ಜೋಡ್ನಾಗ ಹುಷಾರ ಹಾದು ಅಂದ್ರೆ ನಿಮ್ ಸಂಬಂಧ ನೋಡಿ ಎಲ್ಲ ಹೇಳಿಲ್ಲ ಅಂತೀರಿ ಹಾಡಕ್ ಮಂದಿ ಇಲ್ಲಿ ಕೂತೈತೆ ಅಲ್ಲಿ ಹೋಗಿತ್ತು ಇದೆ ಮನಿ ಹೊಡೆದ್ರೆ 21 ರೂಪಾಯಿ ಎಲ್ಲ 21 ಲಕ್ಷ ಸ್ವೀಕಾರ ಮಾಡುತ್ತೀನಿ ನಡೀಲಿ ಜೈ ಭವಾನಿ ಜೈ ಜೈ ಭವಾನಿ ಜೈ ಶಂಕರಿ ಜೈ ಶಂಕರಿ ಜೈ ಶಂಕರಿ ಜಗವೇ ತಾಯಿ ಚಾಕರಿ ಜಗವೇ ನನ್ನ ಮಾಯ ಜಗವೇ ನನ್ನ ಛಾಯ ಜಗ ಬೋಲು ಜನಸಿದವನೇ ಹೀಗುವುದಿಲ್ಲೋ ಸಾಬರಿ ಜೈ ಭವಾನಿ ಜೈ ಜೈ ಭವಾನಿ ಜೈ ಶಂಕರಿ ಜೈ ಶಂಕರಿ ಜೈ ಶಂಕರಿ ಜಗವೇ ತಾಯಿ ಚಾಕರಿ ಜೈ ಶಂಕರಿ ಜಗವೇ ತಾಯಿ ಚಾಕರಿ ಅಂದೇ ವಾಡಿ ಹೆಸರಾತ ಭೀಮ ದಡಿ ಮ್ಯಾಲ ನಂದಿವಾನದ ನಿಜ ರೂಪ ತೋರಳ ಶ್ರೀ ಸುಶೀಲ ಅಂದೇ ವಾಡಿ ಹೆಸರಾತ ಭೀಮ ದಡಿ ಮ್ಯಾಲ
ನಂದಿ ವಾನಗ ನಿಜ ರೂಪ ತೋರಳ ಶ್ರೀ ಸುಶೀಲ ಏ ಕಂದ ರಾಜು ಕಾಸಿಮಗ ಕುಡಿಸಲು ಮಲಿ ಹಾಲ ಎಡಿ ಹಾಲ ತಂದು ಸಭಾದಾಗ ಸಾರಿದ ನೋಡಿ ಸಾಧಾರಣ ಅಲ್ಲ ಜಗವೇ ನನ್ನ ಮಾಯ ಜಗವೇ ನನ್ನ ಛಾಯ ಜಗದೇವ ಜನಸೀನವಗ ನೀಗುವುದಿಲ್ಲವೋ ಸಾಗರೇ ಜೈ ಭವಾನಿ ಜೈ ಜೈ ಭವಾನಿ ಜೈ ಶಂಕರಿ ಜೈ ಶಂಕರಿ ಜೈ ಶಂಕರಿ ಜಗವೇ ತಾಯಿ ಶಾಕರಿ ಜೈ ಶಂಕರಿ ಜಗವೇ ತಾಯಿ ಶಾಕರಿ ಏ ಜೈ ಭವಾನಿ ಜೈ ಜೈ ಭವಾನಿ ಜೈ ಶಂಕರಿ ಜೈ ಶಂಕರಿ ಜೈ ಶಂಕರಿ ಜಗವೇ ತಾಯಿ ಶಾಕರಿ ಜಗವೇ ನನ್ನ ಮಾಯ ಜಗವೇ ನನ್ನ ಛಾಯ ಜಗದೇವ ಜನಸೀನವಗ ನೀಗುವುದಿಲ್ಲವೋ ಸಾಗರಿ ಜೈ ಭವಾನಿ ಜೈ ಜೈ ಭವಾನಿ ಜೈ ಶಂಕರಿ ಜೈ ಶಂಕರಿ ಜೈ ಶಂಕರಿ ಜಗವೇ ತಾಯಿ ಚಾಕರಿ ಜೈ ಶಂಕರಿ ಜಗವೇ ತಾಯಿ ಚಾಕರಿ ಹಿಂಗಾದ ಕೆಲಸ ಹೋಮಾಣಿ 6 ಉಳಿದಿದ್ದು ಅಂದ್ರ